ದೇವರಿಗೆ ನೈವೇದ್ಯ ಅರ್ಪಿಸಿದ ನಂತರ ಹೀಗೆ ಮಾಡಲೇಬೇಕು, ಇಲ್ಲದಿದ್ದರೆ ನೈವೇದ್ಯ ಅರ್ಪಿಸಿದ್ರೂ ವ್ಯರ್ಥ. ಹೌದು, ನಮ್ಮ ಸನಾತನ ಧರ್ಮದಲ್ಲಿ ದೇವರ ಆರಾಧನೆಯ ನಂತರ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವ ಸಂಪ್ರದಾಯ ಇದೆ. ದಿನಕ್ಕೆ 2 ಬಾರಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕೆಂದು ಹೇಳಲಾಗುತ್ತದೆ. ದೇವರಿಗೆ ನೈವೇದ್ಯವನ್ನು ಒಟ್ಟಾರೆಯಾಗಿ ಅರ್ಪಿಸಿದ್ರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನವಿಲ್ಲ. ದೇವರಿಗೆ ನೈವೇದ್ಯವನ್ನು ಅರ್ಪಿಸಲು ಅದರದ್ದೇ ಆದ ನಿಯಮಗಳಿವೆ. ಈ ನಿಯಮಗಳ ಪ್ರಕಾರ ದೇವರಿಗೆ ನೈವೇದ್ಯ ಅರ್ಪಿಸೋದ್ರಿಂದ ಮಾತ್ರ ದೇವರು ನೀವು ನೀಡಿದ ನೈವೇದ್ಯವನ್ನು ಸ್ವೀಕರಿಸ್ತಾರೆ. ಹೌದು, ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಪ್ರಸಾದಕ್ಕೆ ನಿಯಮಗಳಿವೆ. ಅದನ್ನು ಅನುಸರಿಸೋದ್ರ ಮೂಲಕ ವ್ಯಕ್ತಿಯು ದೇವರ ಆಶೀರ್ವಾದವನ್ನು ಪಡಿತಾನೆ ಅಂತ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ದೇವರು, ಆಚಾರ ವಿಚಾರ ಮತ್ತು ಹಿಂದೂ ಧರ್ಮದ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಲೈಕ್ ಕೊಡಿ. ಜೊತೆಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಓಂ ಶ್ರೀ ಆಂಜನೇಯ ಸ್ವಾಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಮೊದಲನೆಯದಾಗಿ, ಎಷ್ಟು ಬಾರಿ ಮತ್ತು ಎಷ್ಟು ಸಮಯದವರೆಗೆ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ಹಾಗೆ ಬಿಡಬೇಕು ಅನ್ನೋದನ್ನು ತಿಳಿಯೋಣ. ಅನೇಕ ಜನರು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಆ ನೈವೇದ್ಯವನ್ನು ದೇವಸ್ಥಾನದಲ್ಲೇ ಅಥವಾ ದೇವರ ಕೋಣೆಯಲ್ಲೇ ಇಟ್ಟಿರ್ತಾರೆ. ಇದನ್ನು ತಪ್ಪು ಅಂತ ಪರಿಗಣಿಸಲಾಗ್ತದೆ. ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ 5 ರಿಂದ 9 ನಿಮಿಷಗಳ ಕಾಲ ಆ ನೈವೇದ್ಯವನ್ನು ಅಲ್ಲಿಯೇ ಬಿಟ್ಟು ನಂತರ ಅದನ್ನು ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ಬೇಕು. ದೀರ್ಘ ಸಮಯದವರೆಗೆ ದೇವರ ಮುಂದೆ ನೈವೇದ್ಯವನ್ನು ಇಡೋದ್ರಿಂದ ಅದು ಕಲುಷಿತಗೊಳ್ಳುತ್ತದೆ. ಇದನ್ನು ಹೊರತುಪಡಿಸಿ ನಕಾರಾತ್ಮಕ ಅಥವಾ ರಾಕ್ಷಸ ಶಕ್ತಿಗಳು ನೈವೇದ್ಯದಲ್ಲಿ ಸೇರಿಕೊಳ್ತವೆ. ಅಂತಹ ನೈವೇದ್ಯ ಪ್ರಸಾದವು ಪೂಜೆಯ ಫಲಿತಾಂಶಗಳನ್ನು ಮಾತ್ರ ಹಾಳು ಮಾಡೋದಲ್ಲದೆ ಅದನ್ನು ಸ್ವೀಕರಿಸುವವರು ನಕಾರಾತ್ಮಕ ಶಕ್ತಿಗಳಿಂದ ಪ್ರಭಾವಿತರಾಗ್ತಾರೆ. ಹಾಗಾಗಿ ನೈವೇದ್ಯವನ್ನು ಅರ್ಪಿಸಿದ ನಂತರ 5 ರಿಂದ 9 ನಿಮಿಷಗಳ ಒಳಗೆ ಪ್ರಸಾದದ ರೂಪದಲ್ಲಿ ಸೇವಿಸಬೇಕು. ಎರಡನೆಯದಾಗಿ, ಯಾವ ಲೋಹದ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಬೇಕು ಅಂದರೆ ತಾಜಾ ಮತ್ತು ಸಾತ್ವಿಕ ಆಹಾರವನ್ನು ಮಾತ್ರ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ದೇವರಿಗೆ ನೈವೇದ್ಯವನ್ನು ಇಡೋದ್ರೊಂದಿಗೆ ನೀರನ್ನು ಕೂಡ ಇಡಬೇಕು. ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ 5 ಅಥವಾ 9 ನಿಮಿಷಗಳ ಕಾಲ ದೇವರ ಮುಂದೆ ಪ್ರಸಾದವನ್ನು ಇರಿಸಿ. ಅದರ ನಂತರ ಪ್ರಸಾದವನ್ನು ಎತ್ತುಕೊಂಡು ಇತರರಿಗೆ ಹಂಚಬೇಕು. ಆದಷ್ಟು ಜನರಿಗೆ ಪ್ರಸಾದ ವಿತರಿಸಬೇಕು. ಇದರಿಂದ ನೀವು ಹೆಚ್ಚು ಫಲಿತಾಂಶಗಳನ್ನು ಪಡಿತೀರಾ. ಚಿನ್ನ, ಬೆಳ್ಳಿ, ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳ ಮೇಲೆ ಬಾಳೆ ಎಲೆಯನ್ನು ಇಟ್ಟು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ. ಮಣ್ಣಿನ ಪಾತ್ರೆಗಳಲ್ಲಿ ದೇವರಿಗೆ ಯಾವುದೇ ನೈವೇದ್ಯವನ್ನು ಅರ್ಪಿಸೋದು ಕೂಡ ಶ್ರೇಯಸ್ಕರ. ಹೌದು, ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ನಾವು ತಿಳಿಸಿದ ಈ ಎಲ್ಲ ನಿಯಮಗಳನ್ನು ಗಮನದಲ್ಲಿಟ್ಕೊಳ್ಬೇಕೆಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ ವಿಧಿವಿಧಾನಗಳಂತೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸೋದ್ರಿಂದ ಅದರ ಪೂರ್ಣ ಫಲಿತಾಂಶ ನಮಗೆ ದೊರೆಯುತ್ತದೆ. ಧನ್ಯವಾದಗಳು.